ದರ್ಶನ್ಗೆ ಸ್ವಲ್ಪ ಕೋಪ ಜಾಸ್ತಿ, ಹಾರ್ಷಾಗಿ ಮಾತಾಡಿಸ್ತಾರೆ ಎಷ್ಟೊಂದು ಜನ. ಸೊ ಅದನ್ನ ನೋಡಿದ ತಕ್ಷಣ ಈಗ ನಾನು ದರ್ಶನ್ ಮಾತಾಡ್ಬೇಕಾದ್ರೆ ದರ್ಶನ್ ಹಾರ್ಷಾಗಿ ಮಾತಾಡಲ್ಲ. ಇಲ್ಲೋ ನನ್ನ ವಿನೀಶ್ ಜೊತೆ ಆಗ್ಲಿ, ನನ್ನ ಮಗಳ ಜೊತೆ, ನನ್ನ ಮಗನ ಜೊತೆಲಿ ದರ್ಶನ್ ಒಬ್ಬ ಅಪ್ಪನಾಗಿ ಹೆಂಗಿರ್ಬೇಕು ಹಂಗೆ ಇರ್ತಾನೆ, ನಮ್ಮ ಅತ್ತಿಗೆ ಹತ್ರ ಒಬ್ಬ ಗಂಡನಾಗಿ ಹೆಂಗಿರ್ಬೇಕು ಹಂಗೆ ಇರ್ತಾನೆ. ಈಗ ನಾವೇನಾದ್ರು ತಪ್ಪು ಹೇಳಿದಾಗ ಇದು ತಪ್ಪು ಕಣೋ, ಸರಿ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಾವೊಬ್ಬ ವ್ಯಕ್ತಿನ ಹೆಂಗ್ ಟ್ರೀಟ್ ಮಾಡ್ತೀವಿ ನಮ್ಗೆ ಅದು ವಾಪಸ್ ಹಂಗೆ ಬರುತ್ತೆ. ಒಂದು ಮಿರರ್ ಇದ್ದಾಗ ಅಷ್ಟೇ. ಈಗ ನೀವು ಪ್ರೀತಿಯಿಂದ ಮಾತಾಡ್ತಾ ನಾನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ಈಗ ನೀವು ಹಾರ್ಷಾಗಿ ಮಾತಾಡಿದಾಗ ನಾನು ಹಾರ್ಷಾಗೆ ಮಾತಾಡ್ತೀನಿ. ಸೊ ಬರೀ ಇಲ್ಲ ಅವ್ರು ಹಂಗ್ ಮಾತಾಡೋದು ನಾನು ಹಿಂಗೆ ಮಾತಾಡಬೇಕು ಅನ್ನೋಷ್ಟು ಯಾರು ಒಳಗಡೆ ಒಳ್ಳೆಯವರಲ್ಲ, ಸ್ಟ್ರೇಟ್ ಆಗಿರ್ತಾರೆ. ಯಾಕೆ ತಗೋಬೇಕು ನಾವು ಅವ್ರ ಮಾತನ್ನ ಅಂತ ರಿವರ್ಸ್ ಕೊಡೋದಿದ್ದೇ ಇರುತ್ತೆ. ಸೊ ಆ ರೀತಿಲಿ ಇರುತ್ತೆ. ಸೊ ಈ ಇನ್ಸಿಡೆಂಟ್ ಆದಾಗ ಫಸ್ಟ್ ಆಫ್ ಆಲ್ ಹೌದು ದರ್ಶನ್ ಸ್ವಲ್ಪ ಕೋಪಿಷ್ಟ, ಬಟ್ ನಮ್ಮ ಫ್ಯಾಮಿಲಿ ಯಾರು ಅದನ್ನ ನಂಬಿಲ್ಲ. ಏನ್ ನಡೆದಿದೆ ಅನ್ನೋದು ನಮಗ್ ಗೊತ್ತು, ನಿಮ್ಗಿನ್ನೂ ಗೊತ್ತಿಲ್ಲ. ಸೊ ಅದು ನ್ಯಾಯಾಂಗ ಅಂಗದಲ್ಲಿದೆ, ಅಲ್ಲಿ ಅವ್ರು ಡಿಸೈಡ್ ಮಾಡ್ತಾರೆ ಏನು ಅಂತ. ಅವರು ವೆರಿಫೈ ಮಾಡ್ತಾರೆ ಯಾರು ಸರಿ